ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಬಾರೋ ಅಪರೂಪದ ಮುಳ್ಳಂದಿ. ಇಷ್ಟು ದಿನ ನಾ ವಿಡಿಯೋ ಮಾಡಿಲ್ಲ ಅಂತ ನೀವೇನು ಬೇಜಾರಾಗಿಲ್ಲ ಅಂತ ಗೊತ್ತು, ಯಾಕಂದ್ರೆ ನಾನು ವಿಡಿಯೋ ನೋಡಿದ್ರೆ ಬೇಜಾರಾಗುತ್ತೆ, ಇನ್ನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೋತೀರ. ಓಕೆ ಫೈನ್, ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಇನ್ನೂ ಬೇಜಾರ್ ಮಾಡ್ತೇನೆ ಅಂತ ಹೇಳ್ತಾ ನೀನು ಯಾವನೇ ನೀನು ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾಟಕ ನನ್ನ ಮಕ್ಕಳ ತಾನೆ ಒಳ್ಳೆಯವರು ಅನ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಗೈಸ್, ಇವತ್ತ ಕನ್ನಡಕ್ಕೆ ಬೇರೆ ಭಾಷೆಯಿಂದ ಡಬ್ ಆಗಿರೋ ಕೆಲವು ವಿಚಿತ್ರ ಸಾಂಗ್ ಗಳನ್ನ ನೋಡ್ಕೊಂಡ್ ಬರ್ನು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಕನ್ನಡಕ್ಕೆ ಡಬ್ ಆಗಿರೋ ವಿಚಿತ್ರ ಮತ್ತು ವರ್ಸ್ಟ್ ಸಾಂಗ್ ಒಳಗ ಮೊದಲನೇ ಸ್ಥಾನ ಪಡೆದಿರೋ ಸಾಂಗ್ ಅಂದ್ರೆ ಅದು ಗುಂಟೂರು ಕಾರಂನ ಆ ಕುರ್ಚಿನ್ ಮರ್ಚಿಟ್ಟು. ಈ ಸಾಂಗ್ ನ ಎಲ್ರು ಕೇಳಿರ್ತೀರಿ, ಕೇಳಿ ನಕ್ಕಿರ್ತೀರಿ. ಈಗ ಇನ್ನೊಂದ್ಸಲ ಕೇಳ್ಕೊಂಡ್ ಬರ್ನು ಬರ್ರಿ. ರಂಗಭೂಮಿಗೆ ಅಭಿವಂದನೆ, ರಸಿಕ ಮಹಾಜನ ಮಂದಿಗೆ ಸುಸ್ವಾಗತ. ಸಂಜೆ ಹೊತ್ತಾಯ್ತು, ಅಕ್ಕನ ಮೂಗನ್ಯಾಗ ಅರ್ಧ ಕೆಜಿ ಗೊಣ್ಣೆ ಇತ್ತು, ಸೂರ್ಯನು ಮುಳುಗಾಯ್ತು, ತಿಳಿಗಾಳಿ ನಾಚಿಕೆ ಬೀಸುತ್ತ ಹೊಂಟಾಯ್ತು. ಹೇ ಪಾಪ ಸಿಂಗರ್ ಶೀತ ಆಗೈತಿ ಬಿಡ್ರಲಿ ಅಂದ್ರೂ ಡಬ್ ಸಾಂಗ್ ಏನಾಗಲ್ಲ ಬರ್ರಿ ಅಂತ ಎಳ್ಕೊಂಡ್ ಬಂದ್ ಹಾಡ್ ಹೇಳಿಸ್ದಂಗ ಐತಿ. ನೋವು ತಿಂತಾ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಇದು ಬಿಡ್ರಿ, ನೆಕ್ಸ್ಟ್ ಕೇಳ್ರಿ. ಆ ಕುರ್ಚಿನ್ ಮಡ್ಚಿಟ್ಟು, ಆ ಕುರ್ಚಿನ ಮಡ್ಚಿಟ್ಟು, ಆ ಕುರ್ಚಿನ ಮಡ್ಚಿಟ್ಟು, ಆ ಕುರ್ಚಿನ ಮಡ್ಚಿ ಎಲ್ಲಿಡ್ಬೇಕಂತ ಆದ್ರೂ ಹೇಳ್ರು. ಆ ಕುರ್ಚಿನ ಮಡ್ಚಿಟ್ಟು ನಿಂತಿ ಕೆಟ್ಕೆ ಬಿಡು. ಅವಳಿಗಾಗಿ ಮೇಕೆ ಕೊಟ್ಟೆ ನೀ, ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟೆ ನೀ. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅವಳಿಗಾಗಿ ಮೇಕೆ ಕೊಟ್ಟೆ ನೀ, ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟೆ ನೀ. ಏ ದೇವ್ರ, ನಾನು ಏನೇನೋ ಗಿಫ್ಟ್ ಕೊಡೋದು ನೋಡಿನಿ, ಆದ್ರೆ ಇದ್ಯಾವ್ದು ಮೇಕೆನ ಅಕ್ಕಿನ ಗಿಫ್ಟ್ ಕೊಡೋದು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಅವಳಿಗಾಗಿ ಮೇಕೆ ಕೊಟ್ಟೆ ನೀ, ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟೆ ನೀ. ನಾನು ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಹುಡುಗಿಗೊಂದು ಮೇಕೆನ ಗಿಫ್ಟ್ ಕೊಡ್ತೇನೆ. ಮೇಕೆ ಈಗ 100 ಆದರೂ ನೀ ಕೊಟ್ಟಿರೋ ಅಕ್ಕಿ ಮಾತ್ರ ಒಂದು ಚೂರು ಬೆಳೆಯಲ್ಲ. ಅಕ್ಕಿದು ಮ್ಯಾಕೆ 100 ಆದ್ರೂ ಈಕಿದ ಅಕ್ಕಿ ಒಂದು ಬೆಳೆದಿಲ್ಲ ಅಂತ. ಇಲ್ಲಿ ಅಕ್ಕಿಗೂ ಮ್ಯಾಕಿಗೂ ಏನ್ ಸಂಬಂಧ? ಅಕ್ಕಿ ಯಾಕೆ ಬೆಳಿಬೇಕು, ಹೆಂಗ್ ಬೆಳಿಬೇಕು, ಎಲ್ಲಿ ಬೆಳಿಬೇಕು? ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ಲಿರಿಕ್ಸ್ ಏನ್ ಹೊಟ್ಟಿಗೆ ಅನ್ನ ತಿಂದು ಬರೀತಾರೋ, ಏನ್ ಕುರಿದಿ ಇಕ್ಕಿ ತಿಂದು ಬರೀತಾರೋ? ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ರಿ. ನಿಮ್ಗೆ ಯಾಕೆ ಬೇಕದು? ಅವಳಿಗಾಗಿ ಓಲೆ ಕೊಟ್ಟೆ ನೀ, ಅರು ನಂಗೊಂದು ಚುಕ್ಕಿ ಚುಕ್ಕಿ ಸೀರೆ ಕೊಟ್ಟೆ ನೀ. ಚುಕ್ಕಿ ಚುಕ್ಕಿ ಸೀರಿನ ಹಾಳಾಗೋಲಿ, ಮುಂದೆ ಕೇಳ್ರಿ. ಅವಳು ಅಲ್ಲ ಬೆಳಕಿನಂತೆ ಬಳಬಳ ಹೊಳೆಯುವಾಗ ನಂಗೆ ಕೊಟ್ಟ ಸೀರೆ ಮಾತ್ರ ಬಣ್ಣ ಬಿಟ್ಟು ಬಾಡುತ್ತೈತೆ. ಲೇ, ಹೊಟ್ಟಿಗೆ ಬೇರೆ ಪಿಜ್ಜಾ ಬರ್ಗರ್ ತಿನ್ನೋದ್ ಬಿಟ್ಟು ಅನ್ನ ತಿಂದ್ರೆ ಲಿರಿಕ್ಸ್ ಬರೀರ್ಲಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಲ್ಲಿ ಅವ್ರ ನೋವಿಗೆ ಅವರೇ ಲಿರಿಕ್ ರೈಟರು. ಬರ್ಕೊಳ್ಳಿ, ಮುಚ್ಕೊಂಡ್ ಹಾಡಾಡಿ. ನೀವು ಹಾಡಿದ್ರಿ ಅಲ್ಪ, ಅಷ್ಟ ಸಾಕು. ಇನ್ನು ನೆಕ್ಸ್ಟ್ ಸಾಂಗು ಮಹೇಶ್ ಬಾಬು ಅಣ್ಣಂದ ಮೇಜರ್ ಅಜಯ್ ಕೃಷ್ಣ ಮೂವಿದು. ಸರಿ ಆಯ್ತಪ್ಪ. ಎಂದು ಪ್ಯಾಂಟ್ ಹಾಕೋ ಇವನು, ಎಂದು ಲುಂಗಿ ಹಾಕಿದನೋ. ನಾನು ಅಪರೂಪಕ್ಕ ಪ್ಯಾಂಟ್ ಇಲ್ಲ ಅಂತ ಲುಂಗಿ ಹಾಕೊಂಡ್ರ ನಮ್ಮ ಅವನು ಹಿಂಗ ಹೇಳೋದು. ಎಂದು ಪ್ಯಾಂಟ್ ಹಾಕೋ ಇವನು, ಎಂದು ಲುಂಗಿ ಹಾಕಿದನೋ. ಎಂದು ಶರ್ಟ್ ಹಾಕೋ ಇವನು, ಎಂದು ಜುಬ್ಬ ಹಾಕಿದನೋ. ಎಂದು ಶರ್ಟ್ ಹಾಕೋ ಇವ ಜುಬ್ಬ ಹಾಕ್ದ, ಎಂದು ಕಾಚಾ ಹಾಕೋ ಇವ ಪುಟ್ಗೋಸಿ ಹಾಕ್ತ, ಎಂದು ಜಟ್ಕಾ ಹೊಡ್ಕಳ ಇವ ಇವತ್ ನಿಂಗ್ ಮಗ ನೀ ಹೇಳು. ಏನು ಲಿರಿಕ್ಸ್ ಬರ್ದವನು ಮುಕ್ಳಿಗೆ ಓದ್ಯಾಕ. ಕಣ್ಣು ಕಪ್ಪು ಹಾಕಿದರೆ ಎದ್ದು ಝಲ್ಲೆನ್ನುತ್ತದೆ, ಬೊಟ್ಟು ಹಾಕಿಕೊಂಡ್ರೆ ಬೆಳಕು ಚೆಲ್ಲುತ್ತದೆ. ನೋಡ್ರಿ, ಕಣ್ಣು ಕಪ್ಪು ಹಾಕೊಂಡ್ರೆ ಎದಿ ಝಲ್ ಅಂತದೆ ಅಂತ, ಬೊಟ್ಟು ಹಾಕೊಂಡ್ರೆ ಬೆಳಕು ಚೆಲ್ತದೆ ಅಂತ. ಅಣ್ಣ, ಅದು ಬೊಟ್ಟು ಹಾಕೊಳ್ಳೋದಲ್ಲ, ಬೊಟ್ಟು ಹಾಕೊಳ್ಳೋದಂದ್ರೆ ಬೇರೆ ಆಗ್ತೈತಿ, ಬೊಟ್ಟು ಇಟ್ಕೊಳ್ಳೋದು. ಯಾರಿಗ ಗೊತ್ತು? ಇವ್ರ ಅದ ಬಟ್ ಹೇಳಿದ್ರ. ಹಿಂಗ್ ಬಟ್ ಮಾಡಿ ಕಮೆಂಟ್ ಮಾಡಿ, ಬಟ್ ಹಿಂಗ್ ತೋರಿಸಿದ ಅದ್ರದ್ದು ಅರ್ಥ ಏನ್? ಅದ್ರ ಅರ್ಥ ಮಗ ನೀ ಹೇಳು. ಏನು ಈಕಿನ ಒದ್ ದೊಡ್ಸಾಕ ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್. ಫೈನಲ್ ಆಗಿ ಈ ಹಾಡು ಕೇಳಿದ ನಮ್ಮ ತಲಿ ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್, ಮೈಂಡ್ ಬ್ಲಾಕ್. ಇನ್ನು ನೆಕ್ಸ್ಟ್ ಸಾಂಗ್ ಯಾವ್ದಂದ್ರೆ ಪವನ್ ಕಲ್ಯಾಣ್ ಅವರ ಪರಶುರಾಮ ಮೂವಿದು ಆಚೆ ಬಂದು ನೋಡಿದ್ರೆ ಸಾಂಗು. ನೋವಿದೆ, ಆಕ್ರೋಶ ಇದೆ. ಆಚೆ ಬಂದು ನೋಡ್ರೆ ಟೈಮ್ ಏನೋ 3 o'clock. ನೈಟ್ ಡ್ಯೂಟಿ ಮಾಡಿ ಬಂದು ಮಕ್ಕಂಡು ಎದ್ದಾಗ ನಾನು ಇದೇ ಹೇಳೋದು. ಆಚೆ ಬಂದು ನೋಡ್ರೆ ಟೈಮ್ ಏನೋ 3 o'clock. ಮನೆಗೋಗು 12B ರೂಟ್ ತುಂಬಾ ರೋಡ್ ಬ್ಲಾಕ್. ಡೈರೆಕ್ಟ್ ಗೂಗಲ್ನಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರೆ ಹಿಂಗ ಆಗೋದು. ಮನೆಗೋಗು 12B ರೂಟ್ ತುಂಬಾ ರೋಡ್ ಬ್ಲಾಕ್. 100% ಕರೆಕ್ಟ್, ಐ ಅಗ್ರಿ ವಿತ್ ಯು. ಆಮೇಲೆ ಇದೊಂದ ಲಿರಿಕ್ಸ್ ನ ಎಷ್ಟು ಸಲ ಯೂಸ್ ಮಾಡ್ಯಾರ ನೋಡ್ರಿ. ಆಚೆ ಬಂದು ನೋಡ್ರೆ ಟೈಮ್ ಏನೋ, ಆಚೆ ಬಂದು ನೋಡ್ರೆ ಟೈಮ್, ಆಚೆ ಬಂದು ನೋಡ್ರೆ, ಆಚೆ ಬಂದು, ಆಚೆ ಬಂದು, ಆಚೆ ಬಂದು, ಆಚೆ ಬಂದು. ಓಯ್
ನಿನ್ನ ಕೈಯಲ್ಲಿರೋ ಬ್ಯಾಂಗಿಲ್ಸೇ ತಾಳ ಹಾಕಿ ನಡೆಯೋ ಸ್ಯಾಂಡಲ್ಸೇ ವಕುವೆ ನಲ್ಲಿ ನೋಡಿದ್ರೆ ಹೂಗಳ ದಳಗಳು ಇನ್ನಷ್ಟು ಅರಳುತ್ತೆ. ಅಣ್ಣ ನಿಮ್ ಲಿರಿಕ್ಸ್ ತಿಕ್ಕಕ್ ಒಂದ್ ನಮಸ್ಕಾರ. ಆಪಲ್ ಹಣ್ಣಿನಾಗೆ ಸೂರ್ಯನೇ, ಏರೋಪ್ಲೇನ್ ಹಾಗೆ ನನ್ನ ಹೃದಯನೇ. ಅಣ್ಣ ಅಣ್ಣ ಏನಣ್ಣ ಇದು ಆಪಲ್ ಸೂರ್ಯ ಅಂತ, ಹಾರ್ಟ್ ಏರೋಪ್ಲೇನ್ ಅಂತ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇಟ್ಟಿರ್ಲಿ? ಹಿಂಡ್ಬಿಟ್ರು ನನ್ನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅವನವ್ನ್ ಫ್ರೀ ಸಿಕ್ಕತೆ ಅಂತ ಸೀದಾ ಏನಾಗ ಸಾಂಗ್ ರೆಡಿ ಮಾಡ್ಯಾರೇನೋ ಇವ್ರು. ಇರ್ಬೋದೇನಪ್ಪ. ನೀ ಪಕ್ಕ ಇರೋ ವೇಳೆ ಕಾರು ಹಾನು ಕೂಡ ಕ್ಲಾಸಿಕಲ್ ಮ್ಯೂಸಿಕ್. ಹಾ ನಿಂಗ ಕಾರ್ ಹಾರ್ನ್ ಕ್ಲಾಸಿಕ್ ಮ್ಯೂಸಿಕ್, ನಿಮ್ ಮ್ಯೂಸಿಕ್ ಕೇಳಿದ್ರೆ ನಾವು ಮಾನಸಿಕ. ಟ್ಯಾಕ್ಸಿ ಹೈರು ಮಾಡಿ ನೀನು ಚೌಕಾಸಿ ಮಾಡುತ್ತಿದ್ರೆ ಕ್ಯೂಟ್ ಆಗಿದೆ ಬೇಸಿಕಲಿ. ಆಕಿ ಚೌಕಾಸಿ ಮಾಡಿದ್ರೆ ಕ್ಯೂಟ್ ಅಂತ, ಹಂಗಂದ್ರೆ ನಮ್ಮ ಅವ್ಗ ವಯಸ್ಸಾಗ್ಬಾರ್ದಿತ್ತ. ಬ್ರೇಕ್ಸ್ ಹಾಕಿದಾಗಲೆಲ್ಲ ನಿನ್ ಕಣ್ಣೆ ನನ್ನ ಮುಟ್ಟಿ ಸಾರಿ ಕೇಳ್ತು ನಾಜುಕಲಿ. ಬ್ರೇಕ್ಸ್ ಹಾಕಿದಾಗ ಆಕಿ ಕಣ್ಣು ಮುಟ್ಟಿ ಸಾರಿ ಕೇಳ್ತ. ಅವನು ನಾನು ಎದಕ್ಕೋ ಸಾರಿ ಕೇಳಿನಿ ಜೀವನದಾಗ ಫಸ್ಟ್ ಟೈಮ್ ನಿಮ್ ಹಾಡು ಕೇಳಿದ್ಕೋ ಸಾರಿಪ್ಪ. ಹಂಗ ನಿಮ್ಮ ಲಿರಿಕ್ಸ್ ರೈಟರ್ ಚಿಕ್ಕಕ್ಕೂ ಒಂದ್ ನಮಸ್ಕಾರ. ಇನ್ನ ನೆಕ್ಸ್ಟ್ ಪುಷ್ಪ ಮೂವಿದು ಫೀಲಿಂಗ್ ಸಾಂಗ್. ಆರಕ್ಕೆ ಒಂದ್ಸರಿ, ಎಳಕ್ಕೆ ಒಂದ್ಸರಿ, 10 ಗಂಟೆಗೆ ಮುಂಚೆ ಒಂದ್ಸರಿ. ನಾನು ಮಕ್ಕಳಬೇಕಾದ್ರ ಅಲಾರಾಮ್ ಹಿಂಗ ಇಡೋದು. ಆರಕ್ಕೆ ಒಂದ್ಸರಿ, ಎಳಕ್ಕೆ ಒಂದ್ಸರಿ, 10 ಗಂಟೆಗೆ ಮುಂಚೆ ಒಂದ್ಸರಿ. ಎಲ್ರಿಗೂ ಫೀಲಿಂಗ್ಸ್ ಯಾವಾಗ ಯಾವಾಗ ಬರ್ತಾವ ಗೊತ್ತಿಲ್ಲ, ಆದ್ರೆ ನಮ್ ಶ್ರೀಲೀಲಾ ಪುಷ್ಪಾಗ ಯಾವಾಗ ಯಾವಾಗ ಬರ್ತಾವ ಕೇಳ್ರಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೂವಿಟ್ರೆ ಒಂದ್ಸಾರಿ, ಬೊಟ್ಟಿಟ್ರೆ ಒಂದ್ಸಾರಿ, ಚಿನ್ನದ ಒಡವೆನ ತೊಟ್ಟಾಗ ಒಂದ್ಸಾರಿ, ಕಸ ಹೊಡಿತಿದ್ರೆ ಒಂದ್ಸಾರಿ ಒಂದ್ಸಾರಿ, ಕಸ ಹೊಡಿತಿದ್ರೆ ಒಂದ್ಸಾರಿ ಒಂದ್ಸಾರಿ, ಕಸ ಹೊಡಿತಿದ್ರು ಯಾರಿಗ್ ಫೀಲಿಂಗ್ಸ್ ಬರ್ತದ್ಲೆ. ಮೈಯ ಮುರಿತಿದ್ರೆ ಒಂದ್ಸಾರಿ ಒಂದ್ಸಾರಿ. ಓಕೆ ಸ್ಟಾಪ್, ಈಗ ನಾನ್ ಹೇಳ್ತೇನೆ. Hey, y'all come look at this. ಕಕ್ಕ ಮಾಡೋವಾಗ್ಲೂ ಒಂದ್ಸರಿ ಒಂದ್ಸರಿ, ಮತ್ತವರ ಫೀಲಿಂಗ್ಸು, ತೊಳ್ಕೊಳ್ಳೋವಾಗ್ಲೂ ಒಂದ್ಸರಿ ಒಂದ್ಸರಿ, ಮತ್ತವರ ಫೀಲಿಂಗ್ಸು, ಸುಮ್ಲಾ ಬಂದಾಗ್ಲೂ ಒಂದ್ಸರಿ ಒಂದ್ಸರಿ. ಮತ್ತವರ ಫೀಲಿಂಗ್ಸು, ಬಂದು ಬಂದು ಮುಚ್ಚಾಗ್ತವೆ ಫೀಲಿಂಗ್ಸ್ ಫೀಲಿಂಗ್ಸು. ಹಗ್ಗದ ಮಗೆ ಅಂಗಿ ಒಣಗಿಸುವಾಗ ನಿನ್ನ ಮೈಯ ವಾಸನೆಯು ನೆನಪಾದಾಗ. ಮೈ ವಾಸನಿ ಬಂದ್ರು ಫೀಲಿಂಗ್ಸ್ ಬರ್ತಾವ ಇವರಿಗೆ. ಕಸ ಹೊಡೆಬೇಕಾರ್ ಬರೋ ಫೀಲಿಂಗ್ಸ್ ಚಲೋ ಐತಲ್ಲೋ. ನಿನ್ನ ಮೈಯ ವಾಸನೆಯು ನೆನಪಾದಾಗ. 100 ಕೋಟಿ ಖರ್ಚು ಮಾಡಿ ಮೂವಿನ ಮಾಡಿರ್ತೀರಂತ, ಅದೊಂದು ಸಾಂಗ್ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೂ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಅದೇ ಇಷ್ಟ ಆಗದೆ ಇರೋದನ್ನ ಇಷ್ಟ ಮಾಡ್ಕೊಂಡ್ ಬರೋಣ ಅಂತ. ಕೆಡಸಿತ ಹುಡುಗಿ ನಿನ್ನ ನತ್ತ ನನ್ನ ಚಿತ್ತ.